ಅಮೆರಿಕ ವಿರುದ್ಧ ಯುರೋಪ್ನ ಒಕ್ಕೂಟ. ಹೌದು, ನ್ಯಾಟೋ ಅಮೆರಿಕ ಇಲ್ಲದೆ ಮುಂದುವರಿಬಹುದಾ ಎನ್ನುವಂತ ಪ್ರಶ್ನೆಗೆ ಟ್ರಂಪ್ ಮತ್ತು ಮೆಲೋನಿಯ ಸಂಘರ್ಷ ಜಗತ್ತನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹೌದು, ಇಟಲಿಯ ಪ್ರಧಾನಿ ಅಮೆರಿಕ ವಿರುದ್ಧ ಯುದ್ಧ ಯೋಜನೆಗೆ ನಮ್ಮ ಸಮ್ಮತಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಡೊನಾಲ್ಡ್ ಟ್ರಂಪ್ ಯುರೋಪಿಯನ್ ಒಕ್ಕೂಟಕ್ಕೆ ಧೈರ್ಯ ಇಲ್ಲ ಎನ್ನುವಂತ ಆಪಾದನೆಯನ್ನ ಮಾಡ್ತಾರೆ. ಈಗ ನ್ಯಾಟೋ ಒಳಗಡೆ ಬಿರುಕು ಕಾಣಿಸ್ತಿದೆ. ನಿಜವಾಗಿಯೂ ರಷ್ಯಾದ ಆಸೆ ಈಡೇರಿ ನಿಂತಿದೆ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮೇಲೆ ಗಂಭೀರವಾಗಿ ಆರೋಪ ಮಾಡ್ತಾರೆ. ಅಮೆರಿಕ ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಯುರೋಪಿಯನ್ ಒಕ್ಕೂಟ ಬೆಂಬಲವನ್ನ ಡೊನಾಲ್ಡ್ ಟ್ರಂಪ್ ಕೇಳಿದಾಗ ಇಟಲಿ ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಇದರಿಂದ ಏನಾಯ್ತು, ಅಮೆರಿಕ ಮತ್ತೆ ಯುರೋಪ್ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಯ್ತು, ಬಿರುಕು ಬಂತು. ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ, ಇಟಲಿ ತನ್ನ ರಕ್ಷಣಾ ಒಪ್ಪಂದವನ್ನ ಇಸ್ರೇಲ್ ನ ಜೊತೆಗೆ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಮತ್ತೆ ಅದು ಏನು ರಿನಿವಲ್ ಆಗುತ್ತಲ್ಲ, ಅದು ಆಟೋಮೆಟಿಕ್ ಆಗಿ ರಿನಿವಲ್ ಆಗೋದಿಲ್ಲ. ಅದನ್ನ ಚರ್ಚೆ ಮಾಡಿದ ನಂತರವೇ ರಿನಿವಲ್ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇದು ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಸೂಚನೆ. ನ್ಯಾಟೋ ಒಳಗೆ ಈಗ ಭಿನ್ನಾಭಿಪ್ರಾಯ ಕಾಣಿಸ್ತಿದೆ. ಪ್ರಶ್ನೆ, ಅಮೆರಿಕ ಇಲ್ಲದೆ ನ್ಯಾಟೋ ಕಾರ್ಯ ನಿರ್ವಹಿಸಬಹುದಾ? ಯುರೋಪಿಯನ್ ದೇಶಗಳು ಈಗ ಸ್ವತಂತ್ರ ರಕ್ಷಣಾ ವ್ಯವಸ್ಥೆಯನ್ನ ಯೋಚನೆ ಮಾಡ್ತಾ ಇದಾವೆ. ಆದ್ರೆ ಸ್ನೇಹಿತರೆ, ಅಮೆರಿಕದ ಬಳಿ ಇರುವಂತಹ ಏನ್ ಸಪೋರ್ಟಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ಯುರೋಪಿಯನ್ ಒಕ್ಕೂಟದಲ್ಲಿ ಇಲ್ಲ. ಉದಾಹರಣೆಗೆ, ಇವತ್ತು ನೀವು ಯುಕ್ರೇನ್ ನಲ್ಲಿ ನಡೀತಿರುವಂತಹ ಯುದ್ಧಕ್ಕೆ ಇಲ್ಲಿವರೆಗೂ ಯುಕ್ರೇನ್ ನಿಂತಿದೆ ಅಂದ್ರೆ ಅದಕ್ಕೆ ಅಮೆರಿಕದ ಸ್ಯಾಟಲೈಟ್ ಕೊಟ್ಟಿರುವಂತಹ ನೇರವಾದ ಮಾಹಿತಿಗಳು, ಸ್ಟಾರ್ ಲಿಂಕ್ ಒದಗಿಸ್ತಿರಂತ ಸೇವೆಗಳು, ಇದರಿಂದಾನೇ ಕೂಡ ಅದು ಯುದ್ಧವನ್ನ ಮುಂದುವರಿಸ್ತಿದೆ. ಇವತ್ತೇನಾದ್ರೂ ಇರಾನ್ ಇನ್ನೂ ನಿಂತಿದೆ ಯುದ್ಧದಲ್ಲಿ ಅಂದಿದ್ರೆ ಅದಕ್ಕೆ ಕಾರಣ ರಷ್ಯಾ ಕೊಟ್ಟಂತಹ ಲೈವ್ ಆದಂತಹ ಇನ್ಫಾರ್ಮೇಶನ್ ಇಂದಾನೆ ನಿಂತಿದೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಯೋಚನೆಗಳು, ಅಂದ್ರೆ ಈ ರೀತಿಯಾದಂತಹ ಒಂದು ಸಪೋರ್ಟ್ ಅನ್ನ ಅಮೆರಿಕ ಕೊಡಬಲ್ಲದು. ಆದ್ರೆ ತಾತ್ಕಾಲಿಕವಾಗಿ ಇವಾಗ ಸಿಚುವೇಶನ್ ಅನ್ನ ನೋಡಿದಾಗ ಆ ಶಕ್ತಿ ಯುರೋಪಿಯನ್ ಒಕ್ಕೂಟದಲ್ಲಿ ಇಲ್ಲ. ಆದ್ರೆ ಇದಕ್ಕೆಲ್ಲದಕ್ಕೂ ಒಂದು ಪರ್ಯಾಯ ಮಾರ್ಗವನ್ನ ನಾವು ಸದ್ಯದಲ್ಲೇ ಕಂಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಅವ್ರು ಆಡ್ತಾ ಹೋಗ್ತಾರೆ. ಇರಾನ್ ನ ಪರಿಸ್ಥಿತಿ ಮತ್ತಷ್ಟು ತೀವ್ರ ಆಗ್ತಾ ಇದೆ. ಪ್ರಮುಖವಾಗಿ ಸ್ಟೇಟ್ಸ್ ಆಫ್ ಹಾರ್ಮೋನ್ ಮೇಲೆ ತುಂಬಾ ಒತ್ತಡ ಇದೆ. ಇಲ್ಲಿ ಯಾವುದೇ ತೊಂದರೆ ಬಂದ್ರೆ ವಿಶ್ವದ ತೈಲ ಸರಬರಾಜಿಗೆ ದೊಡ್ಡ ಹೊಡೆತ. ಇದನ್ನ ಚೀನಾ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಆದ್ರೆ ಸ್ನೇಹಿತರೆ, ರಷ್ಯಾ ನ್ಯಾಟೋವನ್ನ ಒಡಿಬೇಕು ಅಂತಿದ್ರು, ಅದು ಆಯ್ತು. ನ್ಯಾಟೋದಲ್ಲಿ ಆಲ್ರೆಡಿ ಬಿರುಕು ಬಂದು ಹೋಗಿದೆ. ಇಂಗ್ಲೆಂಡ್ ಆಗಿರ್ಲಿ ಅಥವಾ ಪ್ರತಿಯೊಂದು ದೇಶಗಳಾಗಿರ್ಲಿ, ನ್ಯಾಟೋದಲ್ಲಿರುವಂತಹ ದೇಶಗಳು ಆರ್ಟಿಕಲ್ 5 ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ಎಲ್ಲರ ಮೇಲೆ ಯುದ್ಧ, ಹಾಗಾಗಿ ಯುದ್ಧಕ್ಕೆ ಬರ್ತೀವಿ ಅನ್ನುವಂಥದ್ದನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಈಗ ಆಲ್ರೆಡಿ ಆತರ ಯುದ್ಧ ಆದಾಗ ಹೋಗ್ಬೇಕಿತ್ತು, ಯಾರು ಕೂಡ ಹೋಗ್ತಿಲ್ಲ. ಆದ್ರೆ ಈ ಏನ್ ಯುರೋಪಿಯನ್ ಒಕ್ಕೂಟಗಳಿದಾವಲ್ಲ, ಇವುಗಳು ನ್ಯಾಟೋವನ್ನ, ಇನ್ನೊಂದು ನ್ಯಾಟೋವನ್ನ, ಪರ್ಯಾಯ ನ್ಯಾಟೋವನ್ನ ರಚನೆ ಮಾಡೋದಕ್ಕೆ ಯೋಚನೆ ಮಾಡ್ತಿದೆ. ಆ ನ್ಯಾಟೋ ಒಳಗಡೆ ಅಮೆರಿಕ ಇರೋದಿಲ್ಲ. ಆದ್ರೆ ಅಮೆರಿಕ ಇರದಿರೋಂತ ನ್ಯಾಟೋ ಸದೃಢವಾಗಿ ಇರಬಲ್ಲದ ಅಂತ ಅಂದ್ರೆ ಹಂತ ಹಂತವಾಗಿ ನಾವು ಅದನ್ನ ಬದಲಾವಣೆ ಮಾಡ್ಕೊಳ್ತೀವಿ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆ ಸಾಮರ್ಥ್ಯ ನಾವು ಪಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಇಲ್ಲಿ ಇವರು ಹೇಳ್ತಾ ಹೋಗ್ತಾರೆ. ಈ ರೀತಿಯಾದಂತಹ ರೋಚಕವಾದಂತಹ ಫಾರಿನ್ ಅಫೇರ್ಸ್ ಜಿಯೋ ಪಾಲಿಟಿಕ್ಸ್ ಗೋಸ್ಕರ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.